ಪರ್ಫೆಕ್ಟಾಗಿ ರೆಡಿ ಆಗಿದೆ. ಬಿರಿಯಾನಿ ಕೊತ್ತಂಬರಿನೇ ಮಗ ಟೇಸ್ಟ್, ಆ ಫ್ಲೇವರ್. ಟೊಮೊಟೊ ಬಿರಿಯಾನಿ ಎಲ್ಲ ಕಣ್ಣು ಮಾಡ್ಬೇಕಂದ್ರೆ ಬರೀ ಕಾಯಿ ತಂದಿದ್ದೀರಾ? ಮೊಟ್ಟೆ ಬೇಯಿಸ್ಕೊಂತೀವಿ. ಬೆಂದಿದೆ ಇಳಿಸ. ಸೋಂಪು, ಚಕ್ಕೆ, ಸ್ಟಾರ್ ಅನಸ್, ಬಿರಿಯಾನಿ ಎಲೆ, ಕೊತ್ತಂಬರಿ, ಕೊತ್ತಂಬರಿ ಎಣ್ಣೆಲೆ ಫ್ರೈ ಆದರೆ ಒಳ್ಳೆ ಸ್ಮೆಲ್ ಬರುತ್ತೆ ಸೂಪರಾಗಿ. ಪುದೀನ ಅದು ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಟೊಮೊಟೊ ಹಾಕೋಕ್ಕಿಂತ ಮುಂಚೆ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಮೊಸರು, ಟೊಮೊಟೊ, ಮಸಾಲ ರೆಡಿಯಾಗಿದೆ. ಬಿರಿಯಾನಿ ಮಸಾಲ ನೀರು ಹಾಕಂತೀನಿ. ಹಾಂ, ಓಕೆ. ಉಪ್ಪು, ಮಸಾಲ ಚೆನ್ನಾಗಿ ಕುದಿ ಬರ್ತಿದೆ. ರೈಸ್ ಆ್ಯಡ್ ಮಾಡ್ಕೊತೀನಿ. ಇಪ್ಪತ್ತು ನಿಮಿಷ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ. ರೈಸ್ ನೀರು ಈಕ್ವಲ್ ಬಂದಿದೆ. ಮೊಟ್ಟೆ ಇಟ್ಕೊಂತೀನಿ. ಮೊಟ್ಟೆ ಇಟ್ಟಾಗಿದೆ. ಪ್ಲೇಟ್ ಮುಚ್ಚಿ ದಮ್ ಹಾಕಂತೀನಿ. ಈ ಬಿರಿಯಾನಿ ದಮ್ ಆಗ್ತಾ ಇರಲಿ, ನಾವು ಎಗ್ ಮಸಾಲ ಮಾಡ್ಕೊತೀವಿ ಸೈಡ್ಸ್ಗೆ. ಎಗ್ ಮಸಾಲಾಗೆ ಮೊಟ್ಟೆ ಕಟ್ ಮಾಡ್ಕೊತೀನಿ. 4 ಭಾಗ ಕಟ್ ಮಾಡ್ಕೊಬೇಕು ಮೊಟ್ಟೆನ ಎಗ್ ಮಸಾಲೆಗೆ. ಎಗ್ ಮಸಾಲಾಗೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುಡಿಪ್ಪು, ಬೇಯಿಸಿ ಕಟ್ ಮಾಡ್ಕೊಂಡಿರೋ ಮೊಟ್ಟೆ, ಖಾರದ ಪುಡಿ, ನೀರು, ಎಗ್ ಮಸಾಲ, ಎಗ್ ಮಸಾಲ ರೆಡಿ ಆಗಿದೆ. ಇಳಿಸ್ಕೊಂತೀನಿ.
20 ನಿಮಿಷ ಆಗಿದೆ, ದಮ್ ತೆಗೆದು ನೋಡೋಣ. ಸೂಪರ ದಮ್ ಆಗಿದೆ ನೋಡಿ. ದಮ್ ಹೊಡಿತೀನಿ ನೋಡಿ. ರೈಸ್ ನೋಡಿ, ಒಂದು ಅಂಟದೇ ಇಲ್ಲ ರೈಸ್ ಒಂದಕ್ಕೊಂದು. ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ರೆಡಿಯಾಗಿದೆ. ಗ್ರೇವಿ, ಮೊಟ್ಟೆ, ಉದುರು ರೈಸು, ಮೊಟ್ಟೆ ಗ್ರೇವಿ ಅದಕ್ಕೆ ಮಾಡಿಸ್ದಂಗೆ, ಮೊಟ್ಟೆ ಪೀಸು, ಸ್ವಲ್ಪ ಲೆಮನ್, ತುಂಬ ಚೆನ್ನಾಗಿದೆ. ಗ್ರೇವಿ ಮತ್ತು ಅಲ್ಟಿಮೇಟ್. ಇದೇ ರೀತಿ ಎಗ್ ಮಸಾಲೆ, ಎಗ್ ಬಿರಿಯಾನಿ ನೀವು ಮಾಡಬೇಕಂದ್ರೆ ನಮ್ಮ ಚಾನಲ್ ನೋಡಿ ನೀವು ಮಾಡ್ಕೊಳ್ಳಿ. ಆಮೇಲೆ ಮರಿದಲ್ಲೇ ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ.